ಪರ್ಸೆಂಟೇಜ್ 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 ಎಲ್ಲಿ ನೋಡಿದ್ರು ಕೂಡ ಪರ್ಸೆಂಟೇಜ್. ಅಷ್ಟೇ ಅಲ್ಲ, ಲಂಚ ಲಂಚ ಲಂಚ. ಯಾವ ಇಲಾಖೆಯಲ್ಲೂ ನೋಡು ಲಂಚ, ಯಾವ ಅಧಿಕಾರಿಯ ಬಾಯಲ್ಲೂ ನೋಡು ಬರೀ ಲಂಚದ ಮಾತುಗಳೇ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಲಂಚ ತಾಂಡವವಾಡ್ತಾ ಇದೆ. ನಾವು ಯಾವ ಇಲಾಖೆಯಲ್ಲಿ ಹೋಗಿ ಕೇಳಿದ್ರು ಕೂಡ ಲಂಚ ಕೊಡಬೇಕಾಗುತ್ತೆ ಕೆಲಸ ಮಾಡಿಸ್ಕೋಬೇಕಂದ್ರೆ. ಅಷ್ಟೇ ಅಲ್ಲ, ಯಾವುದೇ ಕೆಲಸದಲ್ಲೂ ಬರೀ ಪರ್ಸೆಂಟೇಜ್ ವಿಚಾರ, ಲಂಚ ಪರ್ಸೆಂಟೇಜ್, ಇದೇ ಮಾತು ಕೇಳಿ ಬರ್ತಾ ಇದೆ ಬೇರೆ ಬೇರೆ ಇಲಾಖೆಯಲ್ಲಿ. ಎಲ್ಲಿ ನೋಡಿದ್ರು ಕೂಡ ಲಂಚ ಕೇಳ್ತಾ ಇದ್ದಾರೆ. ಅಲ್ಲಿ ನೋಡು ಲಂಚ, ಇಲ್ಲಿ ನೋಡು ಲಂಚ, ಎಲ್ಲೆಲ್ಲಿಯೂ ಕೂಡ ಲಂಚನೇ. ಎಲ್ಲಿ ನೋಡಿದ್ರು ಕೂಡ ಲಂಚ ತಾಂಡವವಾಡ್ತಾ ಇದೆ. ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕೋಕ್ಕಾಗ್ತಾ ಇಲ್ಲ. ರಾಜ್ಯದಲ್ಲಿ ಲಂಚ ತಾಂಡವವಾಡ್ತಾ ಇದೆ. ಈ ಒಂದು ವಿಚಾರವಾಗಿ ಯಾವ ಇಲಾಖೆಯಲ್ಲಿ ನೋಡಿದ್ರು ಕೂಡ ಲಂಚನೇ. ನಿಜಕ್ಕೂ ಕೂಡ ಏನಾಗ್ತಾ ಇದೆ ಈ ಒಂದು ಇಲಾಖೆಯಲ್ಲಿ ಅಂತಂದರೆ, ಲಂಚ ನಿಜವಾಗಿಯೂ ಕೂಡ ಯಾರನ್ನೂ ನೆಮ್ಮದಿಯಾಗಿ ಬದುಕೋಕೆ ಬಿಡ್ತಾ ಇಲ್ಲ. ದಿನಕ್ಕೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಯಾವ ಇಲಾಖೆ, ಅಬಕಾರಿ ಇಲಾಖೆ ಆಯಿತು, ಕಂದಾಯ ಇಲಾಖೆ ಆಯಿತು, ಬೇರೆ ಬೇರೆ ಇಲಾಖೆಗಳ ಕಥೆ ಆಯಿತು. ಈಗ ಮತ್ತೊಂದು ಇಲಾಖೆಯಲ್ಲಿಯೂ ಕೂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲವೂ ಕೂಡ ಬಯಲಾಗಿದೆ. ಲಂಚ ಪಡೆಯುವಾಗಲೇ ಮತ್ತೊಬ್ಬ ಅಧಿಕಾರಿಗಳು, ಸಿಬ್ಬಂದಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಒಂದು ವಿಚಾರವಾಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಹೀನಾ ಮತ್ತು ಇನ್ನೊಬ್ಬರು ಸಿಕ್ಕಿ ಬಿದ್ದಿದ್ದಾರೆ. ದೂರುದಾರ ಸೌಭಾಗ್ಯ ಎಂಬುವವರಿಗೆ ಬರಬೇಕಿದ್ದಂತಹ ಮೊಟ್ಟೆ ಒಂದು ಏನಿದೆ ಲಂಚದ ವಿಚಾರವಾಗಿ ಬೇಡಿಕೆ ಇಟ್ಟಿದ್ರು. ಬೇರೊಂದು ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಲಂಚದ ಬಗ್ಗೆ ಈಗ ಮಾತು ಕೇಳಿ ಬರ್ತಾ ಇದೆ. ಬೇಸತ್ತ ಸೌಭಾಗ್ಯ ಲೋಕಾಯುಕ್ತರ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು. ಲಂಚವನ್ನು ಬೇಡುವಾಗ ದಾಳಿ ನಡೆಸಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಆಗ ಬಲೆಗೆ ಬಿದ್ದಿದ್ದಾರೆ. ಈ ಒಂದು ವಿಚಾರವಾಗಿ ಲಂಚದ ಹಣದ ಸಮೇತವಾಗಿ ಸಿಕ್ಕಿ ಬಿದ್ದಿದ್ದಾರೆ ಹೀನಾ ಮತ್ತು ಪಿಂಕು ಬಾಯಿ. ಇಬ್ಬರು ಕೂಡ ಸಿಕ್ಕಾಕೊಂಡಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ದಳ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಪರ್ಸೆಂಟೇಜ್ ವಿಚಾರವಾಗಿ, ಈ ಲಂಚದ ವಿಚಾರವಾಗಿ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕೋಕ್ಕಾಗ್ತಾ ಇಲ್ಲ. ನಾವು ಯಾವ ಇಲಾಖೆಯಲ್ಲಿ ಹೋದ್ರೂ ಕೂಡ ಒಂದು ಸಣ್ಣ ಕೆಲಸ ಮಾಡಿಸ್ಕೋಬೇಕು ಅಂದರೂ ಕೂಡ ಅಲ್ಲಿ ಲಂಚವನ್ನು ಕೊಡಬೇಕಾಗುತ್ತೆ. PO ನಿಂದ ಹಿಡಿದು ದೊಡ್ಡ ಅಧಿಕಾರಿಯವರೆಗೂ ಕೂಡ ಲಂಚದ ಬೇಡಿಕೆ ಇದೆ. ಯಾರು ಕೂಡ ಅವರ ಕೆಲಸವನ್ನು ಕಾನೂನಿನ ರೀತಿಯಲ್ಲಿ, ಕಾನೂನಿಗೆ ಕಟ್ಟಬೇಕಾದಂತಹ ಒಂದು ಫೀಸನ್ನು ಮಾತ್ರ ಕಟ್ಟಿ ಕೆಲಸ ಮಾಡಿಸ್ಕೊಳ್ಳುವಂತಹ ವ್ಯವಸ್ಥೆ ನಮ್ಮಲ್ಲಿಲ್ಲ. ಈಗ ಹೇಳ್ಬಹುದು ಯಾವ ಇಲಾಖೆಯಲ್ಲಿ ಲಂಚ ಇಲ್ಲ, ನಾವು ಅದನ್ನು ತಡಿತಾ ಇದ್ವಿ, ಅದಕ್ಕೋಸ್ಕರ ತಡೆಯೋಕ್ಕೆ ಲೋಕಾಯುಕ್ತರಿದ್ದಾರೆ ಅಂತ ಹೇಳಿ. ಆದರೆ ಏನೂ ಕೂಡ ಆಗ್ತಾ ಇಲ್ಲ. ಈಗ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡಬೇಕಾದಂತಹ ಮೊಟ್ಟೆಯಲ್ಲೂ ಕೂಡ ಲಂಚ ಕೇಳ್ತಾ ಇದ್ದಾರೆ. ಲಂಚದ ಆರೋಪ ಕೇಳಿ ಬರ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಆ ಇಲಾಖೆಯಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಪೌಷ್ಟಿಕ ಆಹಾರವನ್ನು ಕೊಡುತ್ತೇವೆ ಮಕ್ಕಳ ಬೆಳವಣಿಗೆಗಾಗಿ. ಅದರಲ್ಲಿ ಮೊಟ್ಟೆ ಒಂದು ತುಂಬ ದೊಡ್ಡ ಮಟ್ಟದ ಪಾತ್ರ ವಹಿಸುತ್ತೆ. ಯಾಕಂತಂದರೆ ಮೊಟ್ಟೆಯಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಇರುತ್ತೆ. ಹೀಗಾಗಿ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುತ್ತೆ ಸರ್ಕಾರ. ಆ ಮೊಟ್ಟೆಯ ದುಡ್ಡನ್ನು ಕೊಡಬೇಕಂದ್ರೆ ಅಥವಾ ಬಿಡುಗಡೆ ಮಾಡಬೇಕಂದ್ರೆ ಅದಕ್ಕೂ ಕೂಡ ಲಂಚ ಕೊಡಿ. 3 ತಿಂಗಳದ್ದು ಏನು ಬಾಕಿ ಇರುತ್ತಲ್ಲ ಹಣ ಮೊಟ್ಟೆದು, ಅದನ್ನು ಕೊಡಬೇಕಂದ್ರೆ 1 ತಿಂಗಳದ್ದು ಸಂಪೂರ್ಣವಾಗಿ ನೀವು ಲಂಚವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಸೌಭಾಗ್ಯ. ಮತ್ತು ಏನು ಪಿಂಕು ಬಾಯ್ ಅನ್ನುವಂಥದ್ದು ಏನಿದೆ, ಸೌಭಾಗ್ಯ ಅವರು ಹೋಗಿ ಕೊಟ್ಟಿರ್ತಾರೆ ಕಂಪ್ಲೇಂಟನ್ನು. ಹಿಂಗೆ ಕೇಳ್ತಾ ಇದ್ದಾರೆ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಬೇಸತ್ತೋಗಿರ್ತಾರೆ. ಏನು ಲಂಚ ಕೊಡಬೇಕು, ಯಾಕೆ ಕೊಡಬೇಕು ಅಂತ ಹೇಳಿ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಶಿಕ್ಷಕಿ ಈಗ ಲೋಕಾಯುಕ್ತರ ಅತಿಥಿಯಾಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಯಾಕಂದರೆ ಮಕ್ಕಳ ವಿಚಾರದಲ್ಲಿಯೂ ಕೂಡ ಇವರು ಈ ರೀತಿಯಾಗಿ ನಡೆದುಕೊಳ್ತಾರೆ. ಅಂದರೆ ಇಂಥವ್ರಿಗೆ ಏನು ಮಾಡಬೇಕು? ಎಲ್ಲ ಇಲಾಖೆಯಲ್ಲೂ ನಾವು ಯಾವ ಇಲಾಖೆಯಲ್ಲಿ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಅಂಗನವಾಡಿ ಏನಿದೆ ಅದರಲ್ಲಿ ನಡೆದಿರುವಂತಹ ಘಟನೆ ಇದು. ನಿಜಕ್ಕೂ ಕೂಡ ಈ ಅಂಗನವಾಡಿಗಳಲ್ಲೂ ಕೂಡ ಈ ರೀತಿ ಪರಿಸ್ಥಿತಿ ಇದೆಯಾ ಅಂತ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ವಿ. ಏನೋ ಒಂದು ಕಡೆ ಆ ಹಾಲಿನ ಪುಡಿ ಬರುತ್ತೆ ಮಕ್ಕಳಿಗೆ ಕೊಡೋದು, ಅದರಲ್ಲೂ ಕೂಡ ಕೆಲವರು ಬೇರೆ ಕಡೆ ಬ್ಲಾಕಲ್ಲಿ ಮಾರ್ಕೊಳ್ತಾ ಇದ್ರು. ಆ ವಿಚಾರ ಕೇಳಿ ಬರ್ತಾ ಇತ್ತು. ಆದರೆ ಈಗ ರೆಡ್ ಹ್ಯಾಂಡ್ ಆಗಿ ಸಿಗಬಿಟ್ಟಿದ್ದಾರೆ ಲೋಕಾಯುಕ್ತರಿಗೆ. ಹೀನಾ ಮತ್ತು USWC ಸಿಬ್ಬಂದಿ ಪಿಂಕು ಬಾಯ್ ಏನಿದ್ದಾರೆ ಅವರಿಬ್ಬರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಅದು ಲಂಚವನ್ನು ಕೇಳಬೇಕಾದ್ರೆ ಈ ವಿಚಾರವಾಗಿ ಸೌಭಾಗ್ಯ ಎಂಬುವರು ಹೋಗಿ ದೂರು ಕೊಟ್ಟಿರ್ತಾರೆ. ನೋಡಿ ಸರ್, ಈ ರೀತಿಯಾಗಿ ಆಗ್ತಾ ಇದೆ, ಲಂಚವನ್ನು ಕೇಳ್ತಾ ಇದ್ದಾರೆ. ಮೊಟ್ಟೆಯನ್ನು ಸರಬರಾಜು ಮಾಡೋಕೆ ಇವರು ನಮ್ಮ ಹತ್ರ ದುಡ್ಡು ಕೊಡಿ 1 ತಿಂಗಳದ್ದು ಸಂಪೂರ್ಣವಾಗಿ ಅಂತ ಕೇಳ್ತಾರೆ. ನಾವು ಎಲ್ಲಿಂದ ಕೊಡು? ನಾವು ಮಕ್ಕಳಿಗೋಸ್ಕರ ಮೊಟ್ಟೆಯನ್ನು ಕೇಳಿತ್ತು. ಮೊಟ್ಟೆಯ ಬಿಲ್ಲನ್ನು ಪಾಸ್ ಮಾಡೋಕ್ಕೆ, ಬಿಡುಗಡೆ ಮಾಡೋಕ್ಕೆ ಇವರು ಲಂಚ ಕೊಡಬೇಕು. ಸರ್ಕಾರ ಕೊಡುತ್ತೆ, ಇವ್ರ ದುಡ್ಡೇನೆ ಇವ್ರು ಕೊಡಲ್ಲ. ಸರ್ಕಾರದ ಕೆಲಸ ಮಾಡಿಕೊಂಡು ಸರ್ಕಾರದ ಸಂಬಳವನ್ನು ತಗೊಂಡು ಮತ್ತೆ ಇವ್ರಿಗೆ ಅದರ ಮೇಲೆ ಲಂಚ ಬೇಕು. ಯಾಕಂದರೆ ಸರ್ಕಾರ ಏನು ಸಂಬಳ ಕೊಡ್ತಾ ಇದೆ ಅದು ಇವ್ರಿಗೆ ಸಾಕಾಗ್ತಾ ಇಲ್ಲ, ತೃಪ್ತಿ ಆಗ್ತಾ ಇಲ್ಲ ಇವ್ರ ಮನಸ್ಸಿಗೆ. ಇನ್ನೂ ಕೂಡ ಬೇಕು 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 ಅಂತ
ಅಂಗನವಾಡಿಯಲ್ಲೂ ಕೂಡ ಈ ರೀತಿಯ ಕೀಳು ಮಟ್ಟದ ಭ್ರಷ್ಟಾಚಾರ ಇದು. ಮಕ್ಕಳ ಆಹಾರದಲ್ಲಿಯೂ ಕೂಡ ನೀವು ಭ್ರಷ್ಟಾಚಾರವನ್ನು ಮಾಡ್ತೀರಿ, ಹಣವನ್ನು ಕೇಳ್ತೀರಿ ಅಂತಂದರೆ ಇದು ನಾರ್ಮಲ್ ಭ್ರಷ್ಟಾಚಾರ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ. 3 ತಿಂಗಳ ಹಣ ಬೇಕಾದರೆ ನೀವು 1 ತಿಂಗಳ ಹಣವನ್ನು ಲಂಚವಾಗಿ ಕೊಡಬೇಕು ಅಂತ ಕೇಳ್ತಾರೆ. ಲೋಕಾಯುಕ್ತರಿಗೆ ಹೋಗಿ ದೂರು ಕೊಟ್ಟಾಗ ಆಯಿತು ನಾವೆಲ್ಲ ಪ್ಲಾನ್ ಮಾಡ್ತೀವಿ ಹೋಗಿ ಅಂತ ಕಳಿಸಿದ್ದಾರೆ. ಆ ದುಡ್ಡನ್ನು ಕೊಡಬೇಕಾದ್ರೆ ಸಿಕ್ಕಾಕೊಂಡಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ದಾಳಿ ಮಾಡಿ ಹಿಡ್ಕೊಂಡಿದ್ದಾರೆ. ಅವರಿಗೆ ಕಂಪಿಯನ್ನು ಎಣಿಸಬೇಕು. ಈ ಭ್ರಷ್ಟಾಚಾರವನ್ನು ನಿಲ್ಲಿಸೋಕೆ ಇನ್ನೂ ಆಗ್ತಾ ಇಲ್ಲ. ಯಾರೇ ಬಲೆಗೆ ಬಿದ್ದರೂ ಕೂಡ ಲೋಕಾಯುಕ್ತರ ಬಲೆಗೆ ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆ ಆಗಲೇ ನಡೀತಾನೇ ಇರುತ್ತೆ. ಯಾರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಯಾಕಂತಂದರೆ ಏನಾಗುತ್ತೆ ಬಿಡು, ಸಿಕ್ಕರೆ ಏನೋ 1-2 ದಿನ ಸಸ್ಪೆಂಡ್ ಮಾಡ್ತಾರೆ, 1-2 ತಿಂಗಳು, ಆಮೇಲೆ ಮತ್ತೆ ಕರ್ಕೊಳ್ತಾರೆ, ಇಲ್ಲ ನಾವೇನೋ ಒಂದು ಮನವಿಯನ್ನು ಮಾಡಿಬಿಟ್ರೆ ಮತ್ತೆ ನಮ್ಮನ್ನು ಕೆಲಸಕ್ಕೆ ತಗೊಳ್ತಾರೆ ಅನ್ನುವಂತಹ ಧೈರ್ಯ ಇದ್ದಂಗೆ ಕಾಣ್ತಾ ಇದೆ. ಬರೀ ಕೆಲಸದಿಂದ ತೆಗೆದುಹಾಕೋದು ಮಾತ್ರ ಅಲ್ಲ, ಇನ್ನೂ ಕಠಿಣ ಶಿಕ್ಷೆ ಆದರೆ ಈ ರೀತಿ ಅದನ್ನು ಸ್ವಲ್ಪ ಮಟ್ಟಿಗೆ ನಿಲ್ಲಿಸ್ಬೋದು ಅಷ್ಟೇ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇವರು ಎಷ್ಟು ತಿಂಗಳನ್ನ ಈ ರೀತಿಯಾಗಿ ಯಾರ್ಯಾರಿಗೆ ಮಾಡಿದ್ದಾರೆ ಅದೆಲ್ಲದೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.